ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳ ಆಯ್ಕೆ. ಮೇ 12 ಕನ್ನಡ ನೆಲ ಜಲ ಭಾಷೆಗಾಗಿ ಪ್ರತಿಯೊಬ್ಬ ಕನ್ನಡಿಗರು ಕರವೆಯನ್ನ ಬಲಪಡಿಸಲು ಒಗ್ಗಟ್ಟಿನಿಂದ ಹೋರಾಡಬೇಕು ಹಾಗೂ ಕನ್ನಡವನ್ನ ಸಂರಕ್ಷಣೆ ಮಾಡಬೇಕು ಎಂದು ಕರವೇ ತಾಲೂಕಾ ಅಧ್ಯಕ್ಷ ಲಕ್ಷ್ಮಣ ಬೋವಿ ಹೇಳಿದರು. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ವತಿಯಿಂದ ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡ ನೂತನ ಮಹಿಳಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ನಂತರ ಅವರು ಮಾತನಾಡಿ, ನಾಡ ಸೇನಾನಿ ಟಿ.ಎ. ನಾರಾಯಣಗೌಡರ ಆದೇಶದಂತೆ ಕರವೇ ಸಿಂಧನೂರು ತಾಲೂಕಿನಲ್ಲಿ ಸಂಘಟನೆಯನ್ನು ಬಲಪಡಿಸಲು ಹಾಗೂ ಜಿಲ್ಲಾಧ್ಯಕ್ಷ ಗಂಗಣ್ಣ ಡಿಶ್ ಅವರ ಮಾರ್ಗದರ್ಶನದ ಮೇರೆಗೆ ರೇಣುಕಮ್ಮ 3 ಮೈಕಲ್ ಕ್ಯಾಂಪ್ ತಾಲೂಕಾ ಉಪಾಧ್ಯಕ್ಷನಾಗಿ, ಯಮನಮ್ಮ ರಾಮಕಿಶೋರ್ ಕಾಲೋನಿ ವಾರ್ಡ್ ಘಟಕ ಅಧ್ಯಕ್ಷರನ್ನಾಗಿ, ಸಂತೋಷಮ್ಮ ರಾಜಮ್ಮ 3 ಮೈಲ್ ಕ್ಯಾಂಪ್ ನಾಗಮ್ಮ ನಿರ್ಮಲಾ ವಿಜಯಲಕ್ಷ್ಮಿ ಇವರನ್ನ ಕರವೆಗೆ ನೂತನ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಅಮರಗುಂಡಪ್ಪ ಹುಗಾರ್ ಅವರನ್ನ ಕರವೆಗೆ ಹಿರಿಯ ಸಲಹೆಗಾರನಾಗಿ ಆಯ್ಕೆ ಮಾಡಲಾಯಿತು. ಕರವೇ ತಾಲೂಕಾ ಮಹಿಳಾ ಘಟಕದ ಅಧ್ಯಕ್ಷೆ ಶಿವಮ್ಮ ಕಬ್ಬೇರ್ ಮಾತನಾಡಿ, ಲಕ್ಷ್ಮಣ್ ಬೋವಿ ಅವರ ನೇತೃತ್ವದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಮಹಿಳಾ ಕಾರ್ಯಕರ್ತೆಯರು ಸೇರ್ಪಡೆಗೊಂಡು ಕಾರ್ಯಕರ್ತರನ್ನ ನೋಡಿ ಸಂತೋಷ ವ್ಯಕ್ತಪಡಿಸಿದರು. ಎಲ್ಲ ರಕ್ಷಣಾ ವೇದಿಕೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಇದ್ದು ಸಕ್ರಿಯವಾಗಿ ತಾಲೂಕು ಅಧ್ಯಕ್ಷರು ಮಹಿಳೆಯರು ಅವರು ಬಹಳಷ್ಟು ಮುಂಚೂಣಿಯಲ್ಲಿ ಏನಾದರೂ ಒಂದು ಕೆಲಸ ಮಾಡ್ಬೇಕಂತಾರ ಅದರ ನಮ್ಮ ತಾಲೂಕು ಅಧ್ಯಕ್ಷರು ಅವರಿಗೆ ಸೂಚನೆ ನೀಡಿಲ್ಲ ಅಂತ ಇವಾಗ ಹೇಳಿದ್ರು. ಮುಂದಿನ ದಿನಮಾನಗಳಲ್ಲಿ ಅವರಿಗೂ ಸ್ವತಂತ್ರ ಕೊಡ್ರಿ. ಇವಾಗ ಹೆಂಗ ಪಾಲ್ಗಾಮದಾಗ ಏನು ಯುದ್ಧ ನಡೆಯಕತ್ತೈತೆ, ಪ್ರಧಾನಿ ನರೇಂದ್ರ ಮೋದಿ ಹೆಂಗ ಸ್ವತಂತ್ರ ಕೊಟ್ಟ ಅದ್ರಾಗ ಅವರಿಗೆ ಸ್ವತಂತ್ರ ಕೊಡ್ರಿ. ಪ್ರತಿ ತಿಂಗಳಿಗೆ ಒಂದು ಮೀಟಿಂಗ್ ಮಾಡಕ್ ಹೇಳ್ರಿ, ಒಂದು ರಿಜಿಸ್ಟರ್ ಮಾಡಕ್ ಹೇಳ್ರಿ. ನಿಮ್ಮಲ್ಲಿ ಎಷ್ಟು ನಿಮಗೆ ಜ್ಞಾನ ಗೊತ್ತಿದೆ, ಈ ತಿಂಗಳಲ್ಲಿ ನಾನು ಸಮಾಜಮುಖಿಯಾಗಿರುವಂತ ಕೆಲಸ ಏನು ಮಾಡಿದೆ ಅನ್ನುವಂಥದ್ದು ಒಂದು ರಿಜಿಸ್ಟರ್ ಮಾಡಿರಿ. ನಾನು ಏನು ಮಾಡ್ಬೇಕಾದದ್ದು ಅದನ್ನು ಕೂಡ ಬರೀರಿ. ನೀವು 10 ಜನ ಸೇರಿರಿ, 10 ಜನ ಸೇರಿದ ಮೇಲೆ ನೀವು ಅವ್ರಿಂಗ ಇವ್ರಿಂಗ ಅನ್ನುವಂಥದ್ದಲ್ಲ, ನಮಗೆ ಏನು ಹೆಂಗಾಗಿದೆ, ನಾವ್ ಏನ್ ಮಾಡ್ಬೇಕಾಗಿದೆ. ನಾನು ಹೇಳಿದೀವಿ ಒಂದು ಉದಾಹರಣೆ, ನಿಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಮುಂದಿನ ದಿನಗಳಲ್ಲಿ ಪಕ್ಕದ ಮನೆ ಹುಡುಗ ಪ್ರೈವೇಟ್ ಸ್ಕೂಲಿಗೆ ಹೋಗ್ತಾನೆ, ನಮ್ಮ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಿಗೆ ನಾವು ಅಡ್ಮಿಷನ್ ಮಾಡ್ಬೇಕಾಗುತ್ತೆ. ಬಟ್ ಆ ಪಕ್ಕದ ಮನೆಯ ಹುಡುಗ ಗೌರ್ಮೆಂಟ್ ಸ್ಕೂಲ್ನ ಬಿಟ್ಟು ಕಾನ್ವೆಂಟ್ ಸ್ಕೂಲಿಗೆ ಹೋಗ್ತಾನಲ್ಲ, ಅವ್ನ ಫೀಸ್ ಎಷ್ಟಿದೆ ಅದನ್ನ ನಾವು ತಿಳ್ಕೊಬೇಕಾಗಿದೆ. ನಮ್ಮ ಮಕ್ಕಳಿಗೂ ಕೂಡ ನಾವು ಅದು ಓದಿಸ್ಬೇಕಂತ, ಯಾಕಂದ್ರೆ ನಾವೇನೋ ಬಡವರು ಅಂತ ಅನ್ನೋಂಥದ್ದು ಅಷ್ಟೇ ಒಂದು ಹಣೆ ಪಟ್ಟಿ ಕಟ್ಕೊಂಡಿದ್ದೀವಿ. ಬಟ್ ಅದಕ್ಕೆ ಏನೇನ್ ಬೇಕಾಗ್ತಾವ, ನಾವು ಯಾವ ರೀತಿಯಿಂದ ನಮ್ಮ ಮಕ್ಕಳನ್ನ ಅಲ್ಲಿ ಬಿಡ್ಬೋದು, ಅದಕ್ಕೆ ಏನ್ ಕೋಚಿಂಗ್ ಕೊಡಬೇಕು, ಸರ್ಕಾರದ ವತಿಯಿಂದ ಏನಾದರೂ ಸೌಲಭ್ಯ ತಗೋಬೇಕು, ಅದನ್ನ ಹೆಂಗ್ ತಗೋಬೇಕು ಅನ್ನುವಂಥದ್ದು ಅದನ್ನ ನಾಲೆಜ್ ತಗೊಳ್ಳೋದಕ್ಕೋಸ್ಕರ ಅದನ್ನು ಕೂಡ ನೀವು ರಕ್ಷಣಾ ವೇದಿಕೆಯಲ್ಲಿ ಇದ್ರೆ ನಿಮಗೆ ಬಂದಂತ ಕಷ್ಟ ನಿಮ್ಮ ಮಕ್ಕಳಿಗೆ ಬರಂಗಿಲ್ಲ. ನಗರ ಘಟಕ ಅಧ್ಯಕ್ಷ ರಫಿ, ತಾಲೂಕು ಘಟಕದ ಉಪಾಧ್ಯಕ್ಷ ಬಸವರಾಜ್ ಮಹಿಳಾ ಪದಾಧಿಕಾರಿಗಳನ್ನು ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ಈ ವೇಳೆ ಕರವೇ ತಾಲೂಕಾ ಅಧ್ಯಕ್ಷ ಲಕ್ಷ್ಮಣ್ ಬೋವಿ, ಸಾಂಸ್ಕೃತಿಕ ಘಟಕ ಅಧ್ಯಕ್ಷ ಬಸವರಾಜ್ ಗಸ್ತಿ, ತಾಲೂಕಾ ಮಹಿಳಾ ಘಟಕದ ಅಧ್ಯಕ್ಷೆ ಶಿವಮ್ಮ ಕಬ್ಬೇರ್, ತಾಲೂಕಾ ಘಟಕ ಉಪಾಧ್ಯಕ್ಷ ಬಸವರಾಜ್, ನಗರ ಘಟಕ ಅಧ್ಯಕ್ಷ ರಫಿ ಉಪಸ್ಥಿತರಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.